ಹೇಗಿದ್ಯವಾ? ಸಿದ್ದು ಅವರೇ, ದೀಪಕ್ ಅವರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಮೈನಾ, ಯಾಕವ್ವ ಬೇಜಾರಲ್ಲಿದ್ಯಾ? ಏನಾಯ್ತು? ನೋಡು, ನಿನ್ಗೋಸ್ಕರ ಸೀರೆ ತಂದಿದ್ದೀ ಕಣವ್ವ. ನನ್ನ ನೋಡ್ತಿದ್ರೆ ಹೊಸ ಸೀರೆ ಉಟ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇದೀನಿ ಅಂತ ಅನಿಸ್ತಿದ್ಯಾನೋ ನಿನ್ಗೆ? ಇದೇನಿದು ಮೈನಾ? ಸೊಸೆಯಾಗಿ ಈ ಮನೆಗೆ ಬಂದಿದ್ಯಾ? ತವ್ರ ಮನೆಯಿಂದ ಸೀರೆ ತಂದ್ಕೊಡೋದು ಸಂಪ್ರದಾಯ ತಾನೆ? ಯಾಕೆ ಮೈನಾ ಏನು ಮಾತಾಡಿದ್ರೆ ಸುಮ್ಮನೆ ನಿಂತಿದ್ಯಲ್ಲ? ನಾ ಬಂದ್ರುವೆ ಯಾಕಾರ ಬಂದಿದ್ದಾರೆ ಅಂತ ನೋಡ್ತಾ ಇದೆಯಲ್ಲ? ಧ್ರುವ, ಎಲ್ಲ ಓಕೆ ತಾನೆ? ದೀಪಕ್ ಅವರೇ, ಎಲ್ಲ ಓಕೆನೆ. ದೀಪ, ಕಾಫಿ ಮಾಡು. ಇಲ್ಲ ಬಾಬಾ, ಯಾವುದು ಸರಿ ಇಲ್ಲ. ಏನಾಯ್ತವ್ವ? ಹೇಳಿದ್ರು ಕೇಳದೆ ಪೊಲೀಸರು ವಕೀಲರು ಅಂತ ಮನೆ ಹತ್ರ ಕರ್ಕೊಂಡ್ ಬಂದಿದ್ರು. ಅತ್ತೆ ಅದರಿಂದ ಬೇಜಾರಿಗೆ ಮನೆ ಬಿಟ್ಟು ಹೋದ್ರು. ಏನ್ ಹೇಳ್ತಿದ್ಯಾ ಮೈನಾ? ಅತ್ತೆ ಮನೆ ಬಿಟ್ಟು ಹೋದ್ರಾ? ಅತ್ತೆ ಎಲ್ಲಿದ್ದಾರೆ, ಎಲ್ಲ ಹೋಗಿದ್ದಾರೆ ಒಂದು ಗೊತ್ತಿಲ್ಲ. ಬೇಜಾರ್ನಲ್ಲಿ ನಾನ್ ನಿಂತಿದ್ದೀನಿ. ನೀನ್ ನೋಡಿದ್ರೆ ಸೀರೆ ಗೀರೆ ಅಂತಿದ್ಯಲ್ಲೋ. ಅಮ್ಮ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ, ವಾಪಸ್ ಬರ್ತಾರೆ. ಅದಕ್ಕೆ ನೀವ್ ಯಾಕೆ ಟೆನ್ಷನ್ ತಗೋತಿದ್ದೀರಾ? ನೀನ್ ಪದೇ ಪದೇ ಅದನ್ನೇ ಹೇಳ್ಬೇಡ ದೀಪಾ. ಮೈನಾ, ನಿನಗಿಂತ ಧ್ರುವ ಅವ್ರ ತಾಯಿ ಬಗ್ಗೆ ಅವ್ರಿಬ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ಹೇಳ್ತಿದಾರೆ ತಾನೆ ಅವ್ರು ಬರ್ತಾರೆ ಅಂತ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಹೌದು ಮೈನಾ, ಅವ್ರು ಬಂದೇ ಬರ್ತಾರೆ. ನೋಡು, ನಿನ್ಗೋಸ್ಕರ ರೇಷ್ಮೆ ಸೀರೆ ತಂದಿದ್ದೀನಿ. ಧ್ರುವ ಅವ್ರೆ, ನಿಮ್ಗೋಸ್ಕರ ರೇಷ್ಮೆ ಪಂಚೆ ಹಾಗೆ ಶರ್ಟು ಎಲ್ಲ ತಂದಿದ್ದೀನಿ. ನೋಡು ಮೈನಾ, ಒಳ್ಳೆ ಅಡ್ಗೆ ಮಾಡು, ಎಲ್ರೂ ಕೂತು ಊಟ ಮಾಡೋಣ. ಏನಂತೀರ ಧ್ರುವ ಅವ್ರೆ? ನನ್ ಯೋಚನೆ ನನ್ಗಾಗಿದೆ. ನೀನ್ ಊಟದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಣ್ಣ? ದೀಪ ಈ ಕಡೆ. ಮೈನಾ ಅವರೇ, ಅವರಿಬ್ರು ನಮ್ಮನೆಗೆ ಮೊದಲನೇ ಸಲ ಬಂದಿದ್ದಾರೆ. ಊಟದ ವಿಚಾರದಲ್ಲಿ ಇಷ್ಟು ಬೇಜವಾಬ್ದಾರಿಯಿಂದ ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ಅತ್ತೆ ಮನೇಲಿಲ್ಲ ಅನ್ನೋ ವಿಚಾರ ನನ್ ಮನ್ಸಲ್ಲಿ ಕೊರಿತೈತೆ. ಅದ್ ಯಾಕೆ ನಿಮ್ಗೆ ಅರ್ಥ ಆಯ್ತಿಲ್ಲ? ನಾನ್ ಮನೆ ಬಿಟ್ಟು ಬಂದಾಗ ನೀನು ರಾಧಕ್ಕ ಏನಂತ ಹೇಳಿದ್ರಿ ಹೇಳು? ಅಪ್ಪ ಹಿಂಗೆ ಕೋಪ ಇದೆ, ಆಮೇಲೆಲ್ಲ ಕಡಿಮೆ ಆಗುತ್ತೆ, ಮನೆಗ್ ಬಾ ಅಂತ ಹೇಳಿಲ್ವಾ? ಇದು ಹಾಗೇನೆ. ಹಾಗೆ ಹೇಳಿಸಿದ್ದು ಮೈನಾ. ನಾನು ಮತ್ತೆ ನಿಮ್ಮ ಅಕ್ಕ ದೂರ ದೂರ ಇದ್ದಾಗ ಧೈರ್ಯ ತುಂಬ್ದೋಳು ನೀನೇ ತಾನೆ. ಈಗ ನೀನೇ ಧೈರ್ಯ ಕೆಟ್ರೆ ಹೇಗೆ? ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು ಬಾವಾ. ನಾನ್ ಎಲ್ರಿಗೂ ಧೈರ್ಯ ತುಂಬ್ತಿದ್ದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಆತರ ಇಲ್ಲ. ಅತ್ತೆ ನನ್ನಿಂದ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ನೆನ್ಸ್ಕೊಂಡ್ರೆ ನನ್ಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ನನ್ಗೆ ಈ ಮನೆಗ್ ನಾನ್ ಸೊಸೆಯಾಗಿ ಬರೋದಕ್ಕೆ ಯೋಗ್ಯಳ ಅಂತ ಯೋಚನೆ ಬರಕ್ ಶುರು ಆಗೈತೆ. ಅದ್ಗೆ ನೀವ್ ಈ ಮನೆ ಸೊಸೆ ಆಗೋದಕ್ಕೆ ಯೋಗ್ಯರೇ. ಅದಕ್ಕೆ ನೀವಿಲ್ಲಿ ನಿಂತಿರೋದು. ನೋಡು ಮೈನಾ, ನಿಮ್ಮ ಅಣ್ಣ ಪ್ರೀತಿಯಿಂದ ನಿನಗೋಸ್ಕರ ಸೀರೆ ತಂದಿದ್ದಾನೆ. ಅದನ್ನಾದ್ರೂ ತಗೊಳ್ಳಿ ಮೈನಾ ಅವರೇ. ತಗೋ ಮೈನಾ. ಬೇಡ ಅನ್ಬೇಡ ಮೈನಾ, ಅಪ್ಪ ಅವ್ವ ಬರ್ಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೂ ಅವ್ರು ಬರಕ್ ಆಗ್ಲಿಲ್ಲ ಅಷ್ಟೇ. ಅದಕ್ಕೆ ನಾನೇ ತಗೊಂಬಂದೆ. ಬೇಡ ಅನ್ಬೇಡ ಕಣವ್ವ. ಅವರು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ಪ್ಲೀಸ್ ತಗೊಳ್ಳಿ. ನೋಡಿ ಮೈನಾ ಅವರೇ, ನೀವೇನಾದ್ರೂ ಇವಾಗ ಈ ಸೀರೆ ತಗೊಂಡ್ರೆ ಅಮ್ಮ ಎಲ್ಲಿದ್ರು ಸರಿ, ನಾನು ಹುಡ್ಕೊಂಬರ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ.